ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿ ಬ್ರೇಕಿಂಗ್ ನ್ಯೂಸ್. ರಮೇಶ್ ಕತ್ತಿಗೆ ಕಾನೂನು ಸಂಕಷ್ಟ ತಂದಿಡ್ತಾರ ಜಾರಕಿಹೊಳಿ ಬ್ರದರ್ಸ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಬಿಸಿ ಏರಿದೆ. ಕುದುರೆ ಕಟ್ತೀನಿ ಅಂತ ಜಾರಕಿಹೊಳಿ ಬ್ರದರ್ಸ್ಗೆ ಸವಾಲೆಸ್ತಿದ್ದಾರೆ ಕತ್ತಿ. ಈ ಹೊತ್ತಲ್ಲಿ ಸೌದಿ ಅಧಿಕೃತ ಎಂಟ್ರಿ ಆಗಿದೆ. ಏನು ಹಾಗಾದರೆ ಕಾನೂನು ಹೋರಾಟ, ಯಾವ ರೀತಿಯಲ್ಲಿ ಸಂಕಷ್ಟ ಯಾರಿಗೆ ಎದುರಾಗಬಹುದು? ಮಹತ್ವದ ಬೆಳವಣಿಗೆ ಆಗ್ತಿದೆ. ಘಟಾನುಘಟಿಗಳಿಬ್ಬರು ಕೈ ಜೋಡಿಸಿಬಿಟ್ರೆ ಗೇಮ್ ಚೇಂಜ್ ಅಂತಹ ಬೆಳವಣಿಗೆ ಆಗ್ತಿದೆಯಾ ಬೆಳಗಾವಿ ಪಾಲಿಟಿಕ್ಸಲ್ಲಿ? ಲೇಟೆಸ್ಟ್ ಅಪ್ಡೇಟ್ ಏನು ಮಾಹಿತಿ ಇಡ್ತಾ ಹೋಗ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಬೆಳಗಾವಿ ರಾಜಕಾರಣದ ಈ ಬೆಳವಣಿಗೆ ಇಡೀ ರಾಜ್ಯದ ಗಮನ ಸೆಳೀತಿರೋದು ಯಾಕೆ ಅಂದರೆ ಘಟಾನುಘಟಿಗಳೆಲ್ಲ ಅಲ್ಲೇ ಸೇರ್ಕೊಂಡಿರೋದ್ರಿಂದ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅದು ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆಯಿಂದ ಶುರುವಾಗಿ ಯಾವ ರೀತಿ ಜಿದ್ದಿನ ರಾಜಕಾರಣವಾಗಿದೆ ಬೆಳಗಾವಿಲಿ ಗಮನಿಸ್ತಾ ಇದ್ದೀವಿ. ಹಲವಾರು ರಿಪೋರ್ಟ್ಸನ್ನು ಮುಂದೆ ಇಟ್ಟಿದ್ದೀವಿ ಈಗಾಗಲೇ. ಕತ್ತಿ ಈಗ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಗುಡುಗವ್ರು ಯಾರೂ ಇರಲಿಲ್ಲ. ಜಾರಕಿಹೊಳಿ ಬ್ರದರ್ಸ್ ಕಟ್ ಹಾಕೋಕೆ ಒಂದು ಶಕ್ತಿ ಬೇಕಿದ್ರೆ ಕತ್ತಿಗೆ ನಾವು ಬಲ ತುಂಬ್ತೀವಿ ಅನ್ನೋ ಥರ ಚೆನ್ನಾಗಿರೋರು ಕೂಡ ಒಳಗೊಳಗೆ ಕತ್ತಿ ಜೊತೆಗೆ ಸೇರ್ಕೊಂಡಂಗೂ ಕಾಣಿಸ್ತಿದೆ. ಸುಮಾರು ಅಂಥ ಬೆಳವಣಿಗೆಗಳು ಕಾಮನ್ ಪಾಲಿಟಿಕ್ಸಲ್ಲಿ. ಇದೆಲ್ಲ ನಡೀತಿರೋ ಹೊತ್ತಲ್ಲಿ ಈಗ DCC ಚುನಾವಣೆ ಹತ್ತಿರ ಬಂದಿದೆ. ಯಾವ ಥರ ಪ್ರತಿಷ್ಠೆಯ ಸಮರವಾಗಿದೆ ಅಂದರೆ ಇದು ಬರೀ ಬೆಳಗಾವಿಗೆ ಸೀಮಿತವಾಗಿಲ್ಲ, ರಾಜ್ಯ ರಾಜಕಾರಣಕ್ಕೂ ಇದು ದೊಡ್ಡ ಕನೆಕ್ಷನ್ ಇರುತ್ತೆ. ಯಾವಾಗಲೂ ಇರೋದು ಇದು ಬೆಳಗಾವಿ ಪಾಲಿಟಿಕ್ಸು. ಸರ್ಕಾರ ಬೀಳಿಸೋ ತನಕ ದೊಡ್ಡ ರೀಸನ್ ಆಗಿರುತ್ತೆ. ಸುಮಾರು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಸಲ ಹುಕ್ಕೇರಿ ಸಹಕಾರಿ ಚುನಾವಣೆಯ ಸೋಲಿನ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರತಿಷ್ಠೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಎಲ್ಲ ಪಕ್ಷಾತೀತವಾಗಿ ಒಗ್ಗಟ್ಟಲ್ಲಿ ಮಾಡ್ತಿರೋ ಚುನಾವಣೆ ಇದು ಭಯಂಕರ ಪ್ರತಿಷ್ಠೆ. ಸಾಹುಕಾರ್ ಫ್ಯಾಮಿಲಿಗೆ, ಅಲ್ಲಿ ಎಲ್ಲರೂ ಸಾಹುಕಾರರೇ, ಅದು ಬೇರೆ ವಿಷಯ. ರಮೇಶ್ ಜಾರಕಿಹೊಳಿ ಎಲ್ಲ ಜಾರಕಿಹೊಳಿ ಸಾಹುಕಾರ್ ಫ್ಯಾಮಿಲಿಗೆ ಇದು ಭಯಂಕರ ಪ್ರತಿಷ್ಠೆ. ಕತ್ತಿಯವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೀಕ್ರೆಟ್ ಬಿಟ್ಟುಕೊಡದೆ ಈ ಹೊತ್ತಲ್ಲಿ ಈಗ ಸೌದಿ ಎಂಟ್ರಿ ಆಗಿದೆ. ಸೌದಿ ಅವರು ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಲಕ್ಷ್ಮಣ ಸೌದಿ ಹಾಗೂ ಭರಮಗೌಡ ಕಾಗೆ. ಜೋಡೆತ್ತು 35 ವರ್ಷದಿಂದ ಜೋಡೆತ್ತವರು DCC ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಥಣಿಯಿಂದ ಲಕ್ಷ್ಮಣ ಸೌದಿ ಅವರು ಮತ್ತೆ ಕಾಗವಾಡ ತಾಲೂಕಿಂದ ಭರಮಗೌಡ ಕಾಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿರೋದು. ಬೆಂಬಲಿಗರ ಜೊತೆ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿ ಅವರಿಬ್ಬರು ಒಂದಾಗಿ ನಾಮಪತ್ರ ಸಲ್ಲಿಕೆ ಅಂತೂ ಆಗಿದೆ. ಈಗಿರೋ ಕುತೂಹಲ ಏನಪ್ಪ ಅಂತ ಕೇಳಿದ್ರೆ, ಸೌದಿ ಅವರು DCC ಬ್ಯಾಂಕ್ ಚುನಾವಣೆ ನಿರ್ದೇಶಕರಾಗಕ್ಕಷ್ಟೇ ಬರ್ತಾರ? ಅವ್ರು ಕಣ್ಣಿಟ್ಟಿದ್ರೆ ಅಧ್ಯಕ್ಷ ಕುರ್ಚಿ ಮೇಲೆ ಕಣ್ಣಿಟ್ಬೇಕು. ಅಧ್ಯಕ್ಷರಾಗಬೇಕು ಅಂದ್ರೆ ಒಂದು ಟೀಮ್ ರೆಡಿ ಮಾಡಬೇಕು. ಸದ್ಯಕ್ಕೆ ಅಂಥದ್ದೇನು ಸುಳಿವು ಬಿಟ್ಟು ಕೊಡದೇನೆ ತನ್ನ ಕ್ಷೇತ್ರಕ್ಕೆ ತಾನು ನಾಮಪತ್ರ ಸಲ್ಲಿಕೆ ಮಾಡಿ ಹೋಗಿದ್ದಾರೆ ಭರ್ಜರಿ ಶಕ್ತಿ ಪ್ರದರ್ಶನದ ಮೂಲಕ. ಹಾಗಾದರೆ ಪ್ಲ್ಯಾನ್ ಏನು? ಈಗಾಗಲೇ ನಾವು ಹಿಂದೆ ಒಂದು ರಿಪೋರ್ಟ್ ಮಾಡಿದ್ವಿ, ಕತ್ತಿ ಮತ್ತು ಸೌದಿ ಒಂದಾಗ್ತಾರಾ? ಆ ರೀತಿ ಆಗಿಬಿಟ್ರೆ ಜಾರಕಿಹೊಳಿ ಬ್ರದರ್ಸ್ ಏನು ಅವಿರೋಧವಾಗಿ ನಾವು ಆಯ್ಕೆ ಮಾಡ್ಕೊಂಡು ಬರ್ತೀವಿ, 13 ನಮ್ಮ ಟಾರ್ಗೆಟು ಗೆದ್ದೇ ಗೆಲ್ತೀವಿ, ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮವರೇ ಆಗಿರ್ತಾರೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಈ DCC ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸೋ ಗಂಡು ಹುಟ್ಟಿಲ್ಲ ಅನ್ನೋ ಮಟ್ಟಿಗೆ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಆದರೆ ಕತ್ತಿ ಸೌದಿ ಒಂದಾದರೆ ಗೇಮ್ ಚೇಂಜ್ ಆಗಬಹುದಾ ಅನ್ನೋದೊಂದು ತೀವ್ರ ಕುತೂಹಲ ಇದೆ. ಕತ್ತಿನೂ ಬಿಟ್ಟುಕೊಡ್ತಿಲ್ಲ ಸೀಕ್ರೆಟನ್ನು. ನನ್ನ ಕ್ಷೇತ್ರಕ್ಕೆ ನಾನು ಅಷ್ಟೇ, ಯಾರಿಲ್ಲಪ್ಪ, ನನ್ನ ಟೀಮೇ ಇಲ್ಲ ಅಂತಿದ್ದಾರೆ. ಸೌದಿ ಅವರು ಈಗ ಜಾರಕಿಹೊಳಿ ಜೊತೆ ಹೋಗ್ತಾರೋ ಅಥವಾ ತಟಸ್ಥವಾಗಿರ್ತಾರೋ, ಅಂದರೆ ಸವಾಸ ಬೇಡ ನನಗೆ ಅನ್ನೋ ರೀತಿಯಲ್ಲಿ. ಅದರಿಂದ ಲಾಭ ಏನು? ಸೌದಿ ಅವ್ರಿಗೆ ಈಗ ಅಲ್ಲಿ ಒಂದು DCC ಬ್ಯಾಂಕ್ ಮಟ್ಟದಲ್ಲೇ ಎಲೆಕ್ಷನ್ ಅಷ್ಟೇ ಪಾಲಿಟಿಕ್ಸ್ ಮಾಡೋರಲ್ಲ ಅವರು. ಅವರದ್ದೇನೋ ದೊಡ್ಡ ಲೆಕ್ಕಾಚಾರ ಇಟ್ಕೊಂಡೇ ಎಂಟ್ರಿ ಕೊಟ್ಟಿರ್ತಾರೆ ಅನ್ನೋದು ವಿಚಾರ. ಅಧ್ಯಕ್ಷರಾಗಬೇಕು ಅಂತ ಬಂದಿದ್ದಾರಾ ಲಕ್ಷ್ಮಣ ಸೌದಿ ಅವರು? ಅದಾಗಬೇಕು ಅಂದರೆ ಕತ್ತಿ ಸೌದಿ ಒಂದಾಗಬೇಕು. ಈಗ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಸೌದಿಯವ್ರ ಮಾತುಕತೆ ಆಗಿತ್ತು. ಅಥಣಿ ಮತ್ತು ಕಾಗವಾಡ ವಿಚಾರದಲ್ಲಿ ಬರಲ್ಲ ಅಂತ, ಬಟ್ ಕ್ಯಾಂಡಿಡೇಟ್ ಹಾಕಿಬಿಟ್ಟಿದ್ದಾರೆ ಜಾರಕಿಹೊಳಿ ಕಡೆಯವರಲ್ಲಿ. ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ ಅಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ವಾಪಸ್ ತಗೊಳ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ.
ವಾಪಸ್ ತಗೊಂಡಿಲ್ಲ ಅಂದರೆ ಕತ್ತಿ ಸೌದಿ ಒಂದಾಗೋದು ಪಕ್ಕ ಅಂತ ಹೇಳಲಾಗ್ತದೆ. ಅದಕ್ಕೆ ಪೂರಕವಾಗಿ ರಮೇಶ್ ಕತ್ತಿ ಅವರು ಸೌದಿಯವ್ರ ಜೊತೆ ಸೇರ್ಕೊಂಡು ರಾಜಕಾರಣ ಮಾಡೋಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಮಾತಂತೂ ಆಡೇ ಬಿಟ್ಟಿದ್ದಾರೆ. ಅವರು ಓಪನ್ ಆಗಿ ಹೇಳಿದ್ದಾರೆ. ಬಟ್ ತಾನಾಗೆ ಸೌದಿಯವ್ರನ್ನ ಅಪ್ರೋಚ್ ಮಾಡೋಕ್ಕೆ ಕತ್ತಿ ಅವ್ರಿಗೆ ಪ್ರತಿಷ್ಠೆ, ಸೌದಿಯವ್ರು ಹೋಗಿ ಕತ್ತಿ ಕೇಳೋಕ್ಕೆ ಅವ್ರದ್ದು ಪ್ರತಿಷ್ಠೆ ಇರುತ್ತೆ. ಹೇಳಿ ಕೇಳಿ ಹಿಂದೆ ಸೌದಿಯವ್ರನ್ನ ಕೆಳಗಿಳಿಸುವಲ್ಲಿ ರಮೇಶ್ ಕತ್ತಿ ಅವ್ರ ಪಾತ್ರ ದೊಡ್ಡದಿತ್ತು. ಬೆಳಗಾವಿ ಪಾಲಿಟಿಕ್ಸ್ಗೆ ಯಾವಾಗ ಯಾರು ಒಂದಾಗ್ತಾರೆ, ಯಾರು ಶತ್ರುಗಳಾಗ್ತಾರೆ ಹೇಳೋಕ್ಕಾಗಲ್ಲ. ಜಾರಕಿಹೊಳಿ ಆ್ಯಂಡ್ ಕತ್ತಿ ಟೀಮ್ ಸೇರಿಕೊಂಡು ಅವತ್ತು ಸೌದಿ ಅವ್ರನ್ನ ಕೆಳಗಿಳಿಸಲಾಗಿತ್ತು, ಕತ್ತಿ ಮೇಲಿರಿದ್ರು. ಆ ಸೆಟ್ಟು ಮನಸ್ಸೊಳಗಿರಬಹುದು. ಆದರೂ ಈಗ ಟಾರ್ಗೆಟ್ ದೊಡ್ಡ ಮಟ್ಟದಲ್ಲಿ ಜಾರಕಿಹೊಳಿ. ಯಾಕಂದರೆ ಲಕ್ಷ್ಮಣ ಸವದಿ ಅವರು ಮಂತ್ರಿ ಆಗೋದನ್ನು ತಡೆದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋದೊಂದು ಸಿಟ್ಟಿರುತ್ತೆ. ತಡೆದಿದ್ದಾರಾ ಇಲ್ವಾ ಗೊತ್ತಿಲ್ಲ, ಆ ಥರ ಕೇಳಿ ಬರುತ್ತಲ್ವ. DK ಟೀಮು, ಸಿದ್ದು ಟೀಮು, ಸೌದಿಯವರು ಬಂದು ಎಲೆಕ್ಷನಲ್ಲಿ ದೊಡ್ಡ ಹವಾ ಎಬ್ಸಿದ್ರು, ಅದರಲ್ಲಿ ಡೌಟ್ ಇಲ್ಲ, ಕಾಂಗ್ರೆಸ್ ಒಪ್ಕೊಳ್ಳುತ್ತೆ. ಸುಮಾರು ಕ್ಷೇತ್ರಗಳಲ್ಲಿ ಲಕ್ಷ್ಮಣ ಸವದಿಯವರು ಗೆಲುವಿಗೆ ಕಾರಣ ಆದರೂ ಅವ್ರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಈ ಸಲ ಸಿಗುತ್ತೋ ಸಿಗಲ್ವೋ ಇದೆಲ್ಲ ಅತಂತ್ರವಾಗಿದೆ. DK ಟೀಮಲ್ಲಿ ಲಕ್ಷ್ಮಣ ಸವದಿಯವರು ಇದ್ದಾರೆ ಅನ್ನೋದು ಗೊತ್ತಿರೋ ಸತ್ಯ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಹಣಿಯೋದಕ್ಕೆ ಒಂದು ಪೆಟ್ಟು ಬಿದ್ದಿದೆ. ಹುಕ್ಕೇರಿ ಅದು ತುಂಬ ದೊಡ್ಡ ಚುನಾವಣೆನೇ, ಒಂದು ತಾಲೂಕಿಗೆ ಸೀಮಿತವಾದದ್ದು ಅಂತ ಅಂದುಕೊಂಡ್ರೂ ಕೂಡ ಭಾಳ ಪ್ರಮುಖವಾದ ಚುನಾವಣೆ ಆಗಿತ್ತು. ಪ್ರತಿಷ್ಠೆಯಾಗಿ ತಗೊಂಡು ಸತೀಶ್ ಜಾರಕಿಹೊಳಿ ಅವರೇ ಒಂದು ತಿಂಗಳು ಯಾಕೆ ಓಡಾಡ್ತಿದ್ರು? ಸಣ್ಣ ಚುನಾವಣೆ ಆದರೆ ಅಲ್ಲಿ ಗಲ್ಲಿಗೂ ಹೋಗಿ ಓಡಾಡಿದ್ರು ಅವರು, ಎಲ್ಲ ಬ್ರದರ್ಸ್ ಎಲ್ಲ ಸೇರಿಕೊಂಡು. ಆದರೂ ಸೋಲಾಯಿತು. DCC ಚುನಾವಣೆಯಲ್ಲೂ ಅವರ ಅವಿರೋಧ ಆಯ್ಕೆ ಆಗ್ತೀನಿ ಅಂತ ತೊಡೆ ತಟ್ಟಿದ್ದಾರೆ. ಅಲ್ಲಿ ಸೋಲಾದರೆ ಅವರು ತುಂಬ ಕಷ್ಟ ಆಗಿಬಿಡುತ್ತೆ. ಜಿಲ್ಲೆಯ ಹಿಡಿತವೇ ಕೈ ಜಾರಿಬಿಡುತ್ತೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬೇಡ ಈ DCC ಚುನಾವಣೆಗೆ ಸವಾಸ ತಗೋಬಾರ್ದು ಅಂತಲೇ ಅವ್ರಿಗೆ ಕಬ್ಬಿನ ಫ್ಯಾಕ್ಟ್ರಿ ಚಂದ್ರರಾಜ್ ಹಟ್ಟಿಹೊಳಿ ಅವ್ರಿಗೆ ಅಲ್ಲೇ ಸಮಾಧಾನ ಮಾಡಿ ಕೂರಿಸಿದ್ದಾರೆ. ತುಂಬ ಪ್ಲ್ಯಾನ್ ಮಾಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ DCC ಎಲೆಕ್ಷನ್ನಲ್ಲಿ ಯಾವ ಕಾರಣಕ್ಕೂ ಕೈ ಜಾರಬಾರ್ದು ಅಂತ. ಆದರೆ ಸೀಕ್ರೆಟ್ ಆಪರೇಷನ್ ಏನೋ ಒಂದು ನಡೆಸ್ತಿದ್ದಂಗೆ ಕಾಣಿಸ್ತಿದೆ ರಮೇಶ್ ಕತ್ತಿ ಅವರು. ಇದುವರೆಗೂ ಎಲ್ಲೂ ಬಿಟ್ಕೊಡ್ತಿಲ್ಲ. ನಾನು ಒಬ್ಬನೇ, ಹೆಚ್ಚಂದರೆ ಇನ್ನೊಂದೆರಡು ಕ್ಷೇತ್ರಕ್ಕೆ ಕರೆದ್ರೂ ಹೋಗ್ತೀನಿ ಪ್ರಚಾರಕ್ಕೆ ಅಂತಿದ್ದಾರೆ. ಬಿಟ್ಟರೆ ತಾನು ಪ್ಯಾನಲ್ಲೂ ಮಾಡಿಲ್ಲ, ತನ್ನ ಜೊತೆ ಯಾರೂ ಇಲ್ಲ, ನನ್ನ ಟೀಮೇ ಇಲ್ಲ, ನನ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿನೂ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸಾಧ್ಯ ಇಲ್ಲ, ಅದು ಆಗಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಹುಕ್ಕೇರಿ ತಾಲೂಕು ಎಲೆಕ್ಷನ್ ಸೈಡಿ ಒಂದು ತಾಲೂಕು ಸೀಮಿತವಾದಂಥ ಚುನಾವಣೆ ಇದೆ. ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಬರೋದಿಲ್ಲ ರೀ. ನಮ್ದಾದಂಥ ಎಲ್ಲ ಬೆಂಬಲಿಗರದಾರ ಗುಂಪು ಐತಿ, ನಾವೆಲ್ಲ ಲೀಡ್ರುಗಳದೀವಿ. ಸೊ ಅದನ್ನು ಬೆಂಬಿಸ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ. ಆದರೆ ನಾವೆಲ್ಲ ಮೊದಲು ಒಂದು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಮಾಡ್ಬೇಕಂತೇಳಿ ಹೋಗಿದ್ದೀವಿ. ಆದರೆ ಅವ್ರು ಹೇಳ್ತಾರಲ್ಲ ಕತ್ತಿ ಜಾರಕಿಹೊಳಿ ಆಗೋದಿಲ್ಲ. ಸೊ ಅಂದರೆ ಎಲ್ಲರ ದೃಷ್ಟಿಯಿಂದ ಅಂದರೆ ಚುನಾವಣೆ ಆಗ್ತೈತೆ. ಅದು ಯಾರ ಒಬ್ಬರ ಪ್ರೆಸ್ಟೇಜ್ ಇಟ್ಕೊಂಡು ಚುನಾವಣೆ ಮಾಡೋದಿಲ್ಲ. ನಾ ಏನಿಲ್ಲ ಬ್ಯಾಂಕ್ ಇಂಥ ದೃಷ್ಟಿಯಿಂದ ರೈತರು, ಗ್ರಾಹಕರು, ನೌಕರ ಇವನು ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈಗ ಹೈಕಮಾಂಡ್ ಗಮನಿಸ್ತಾ ಇದೆ, ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ರಮೇಶ್ ಕತ್ತಿ ಅಂದ್ರೆ ನಿರ್ದೇಶಕರ ಚುನಾವಣೆ ಆದ್ಮೇಲೆ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮೀಕರಣ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಇಲ್ಲ ನೋಡ್ರಿ, ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತವ್ರೆ. ಕೋಆಪರೇಟಿವ್ದಾಗ ಪಾರ್ಟಿ ಇರೋದಿಲ್ಲ, ಎಲ್ಲ ಪಾರ್ಟಿಯವ್ರು ಕೂಡಿರ್ತಾರೆ. ನಾವು ಅಂದರೆ BJP, ಕಾಂಗ್ರೆಸ್ಸು, JDS, MES ಎಲ್ಲ ಕೂಡಿ ಮಾಡತ್ತವ. ಅವರು ಹಂಗೆ ಮಾಡ್ತಿರ್ತಾರೆ. ಅದಕ್ಕೆ ತಪ್ಪಂತ ಅನ್ನೋದಿಲ್ಲ ನಾರೇ. ಅವರು ಎಲ್ಲ ಕೂಡ ಹಂಗೆ ಮಾಡ್ತಿರ್ತಾರೋ. ಅದಕ್ಕೆ ಇದನ್ನು ಅದು ಆಗೋದಿಲ್ಲ. ಮತ್ತು ನೀವು ಹೇರೆಲ್ಲ ಚುನಾವಣೆ ಮುಗಿದ ನಂತರ ಯಾವುದೂ ಬದಲಾವಣೆ ಏನೂ ಆಗೋದಿಲ್ಲ. ನಮ್ಮದೆಲ್ಲ ಅಂದರೆ ಬದಲಾವಣೆ ಏನು ನಾವು ಗುಂಪು ಐತಲ್ಲ ಇದು ಹಿಂಗೆ ಗಟ್ಟಿಯಾಗಿರ್ತೈತೆ ರೀ. ಯಾವುದೂ ಅವ್ರು ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳಾಗ್ತೈತೆ. ಖಂಡಿತ ರೀ. ಈಗ ಹೇಳ್ಬಿಟ್ಟಿದ್ದಾರೆ, ಇನ್ನು ಬರೆದು ಕೊಡಂದ್ರೆ ಅದನ್ನು ಕೊಟ್ಬಿಡ್ತೇನೆ. ಕೊನೆಯದಾಗಿ ರಮೇಶ್ ಕತ್ತಿ ಅವರು ಹೇಳ್ತಾರೆ, ಅಶ್ವಮೇಧ ಕುದುರೆಯನ್ನ DCC ಬ್ಯಾಂಕ್ನಲ್ಲಿ ನಾವು ಕಟ್ಟಿ ಹಾಕ್ತೀವಿ ಅಂತ. ಕಟ್ಟಲ್ಲ, ಯಾರು ಬೇಡ ಅಂದ್ರಿ, ಚಲೋ ಆಯ್ತು ಕಟ್ಟನ್ರಿ. ನಮ್ಮ ಹೋರಾಟ ನಾವು ಮಾಡ್ತೀವಿ ಫೈಟು, ಅವ್ರು ಮಾಡಲಿ. ಅದಕ್ಕೆ ನೀನು ನೋಡ್ರಿ, ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲದಕ್ಕೂ ಇದು ಮಾಡೋಕ್ಕಾಗಲ್ಲ. ಅವ್ರು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಟ್ಟಕ್ಕೆ ಅವ್ರಿಗೆ ಯಾರು ಬೇಡ ಅಂದಾರಿ ಮಾಡ್ತೋ, ಅವ್ರು ಕಟ್ಟಕ್ಕೆ ಮಾಡಲಿ, ನಾವು ಓಡಾಕ್ ಪ್ರಯತ್ನ ನಾವು ಮಾಡ್ತೀವಿ. ಎಲ್ಲ ನಡೆದು ಅದೇನು ಮಾಡೋಕ್ಕಾಗಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ನೀವು ಹೇಳಿದ್ರಿ ಆಗ್ಲೇ ಕೂಡ ನಾವು ಅಲ್ಲಿ ಅವಿರೋಧವಾಗಿ ಮಾಡ್ತೀವಿ. ಎಲ್ಲರೂ ಈಗ ಆದ್ರೂ ನಿಮ್ಗೆ ಹೇಳ್ತೇನೆ, ನಾ 13 ಸೀಟಿಗೆ ಚುನಾವಣೆ ಮಾಡತ್ತವ್ರೆ. ಚಿಕ್ಕೋಡಿಗೆ ನಮಗೆ ಸಂಬಂಧ ಇಲ್ಲ ರೀ. ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕಿಹೊಳಿ, ಪ್ರಭಾಕರ್ ಕೋರೆ ಸಾವುಕಾರ ಏನು ಡಿಸಿಷನ್ ತಗೋತಾರೆ ಅವ್ರಿಗೆ ಬಿಟ್ಟಿದೆ. ಆಮೇಲೆ ಹತ್ತನಿಗೆ ಆಗಬೇಡ. ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಿಲ್ಲ 13 ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕತ್ತೀವಿ. ಆ 3 ತಾಲೂಕಿಗಂತ ನಾವು ಇದು ಮಾಡೋದಿಲ್ಲ. ಸೊ ಅದು ನಮಗೆ ಸಂಬಂಧ ಇಲ್ಲ ರೀ. ಆಮ್ಯಾಗ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗೆ ರೀ 11 ತಾರೀಕು ಡೀಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ರೀ. ಅಂದರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳ್ಬೇಕು, ಕ್ಲಾರಿಫೈ ಮಾಡಬೇಕಾಗಿದೆ. ಬ್ಯಾಂಕು ಮತ್ತೊಂದು ವಿಚಾರ ಇದನ್ನು ಹೇಳ್ತೀವಿ. ರಾಜಕೀಯವಾಗಿ ಅದೇನು ಮಾತಾಡಕ್ಕೆ ಹೋಗೋದಿಲ್ಲ. ಅದೆಲ್ಲ ಅಕ್ಟೋಬರ್ 19 ಆದಮೇಲೆ ಚುನಾವಣೆ ಬಗ್ಗೆ ಮಾತಾಡಿದ್ದೀವಿ. ಅದು ಬ್ಯಾಂಕಿನ ಬಗ್ಗೆ ಮತ್ತೊಮ್ಮೆ 11 ತಾರೀಕು ಡೀಟೇಲ್ ಆಗಿ ಹೇಳ್ತೀವಿ. ಖಂಡಿತ ಮಾಡಿದ್ರೆ ನಿಮಗೆ ಒಂದು ಆಶ್ವಾಸ ಬಿಡ್ತೀವಿ. ನಾವು ಎಲ್ಲರೂ ಏನು ಈಗ ಒಂದು ಗುಂಪಾಗಿರೋದಿಲ್ಲ.
ನಾವು ಬಹುಮತ ಮಾಡ್ಕೋತೀವಿ, ಅಧ್ಯಕ್ಷ ಉಪಾಧ್ಯಕ್ಷ ನಮ್ದಾಗುತ್ತೆ, 100ಕ್ಕೆ 100 ಆಗ್ತಿದೆ. ಯಾಕಂದ್ರೆ ನಾವೇನು ಭಾಳ ಹತ್ರ ನಮಗೇನು ಅದಿದೆ ನಾವೇನು ಭಾಳ ಸೊಕ್ಕಿನಿಂದ ಹೇಳ್ತಲ್ಲ, ಅಷ್ಟು 4 ವರ್ಷ 4 ತಿಂಗಳು ಭಾಳ ಫೀಲ್ಡ್ ವರ್ಕ್ ಮಾಡಿದ್ವಿ, ಜನಕ್ಕೆ ಅಪ್ರೋಚ್ ಆಗಿದ್ವು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮಗೆ ಸಂಪೂರ್ಣ ವಿಶ್ವಾಸ ಐತಿ. ಜನ ನಮ್ಮ ಪ್ಯಾನೆಲ್ ಗೆಲ್ಲಿಸ್ತಾರೋ, ಬಹುಮತ ಕೊಡ್ತಾರೋ, ಮುಂದೆ 5 ವರ್ಷ ಒಳ್ಳೆ ಆಡಳಿತ ನಡೆಸ್ತಾರೆ. ಹುಕ್ಕೇರಿ ಫೈಟ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಚುನಾವಣೆ ಅಂತ ನಂತರ ಎಲ್ಲರೂ ನಿಂತವ್ರು ಗೆಲ್ಲಬೇಕಂತ ಆಸೆ ಇರ್ತೈತೆ, ನಾವು ಗೆಲ್ಲಬೇಕಂತ. ಅವರು ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ, ಫೈಟ್ ಮಾಡ್ತೀವಿ. ಆಮೇಲೆ ಜನ ಏನು ಡಿಸಿಷನ್ ನಿರ್ಧಾರ ಮಾಡ್ತಾರೆ ನಾವು ಸ್ವೀಕಾರ ಮಾಡ್ತೀವಿ. ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ಏಕಾಂಗಿ ಆದ್ರ ಅಂದ್ರೆ ನಾನು ಒಂದೇ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡ್ತೀನಿ, ಉಳಿದ ಕಡೆ ಪ್ರಚಾರ ಕರೆದ್ರೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾಯಕತ್ವವನ್ನು ವಹಿಸಿಕೊಳ್ಳೋದಿಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿಲ್ಲ. ನನಗೆ ಗೊತ್ತಿಲ್ಲ ಅವ್ರು, ಯಾಕಂದ್ರೆ ಆ ಥರ, ಯಾಕಂದ್ರೆ ಅವ್ರು ಒಬ್ಬರೇ ಹುಕ್ಕೇರಿಗೆ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ರು, ನಮಗೆ ಸಂಬಂಧ ಇಲ್ಲ. ಅವ್ರು ಹೆಂಗೆ ಡಿಸಿಷನ್ ತಗೋಲಿ. ನಾವು ಇಡೀ ಜಿಲ್ಲೆ ತುಂಬಾ ಓಡಾಡ್ತೀನಿ ಅಂತೆಲ್ಲ ಹೇಳಿದ್ರು. ಅದೇ ಹೇಳಿದ್ರೆ ಈಗ ನಾವು ಹೇಳಿದ್ರೆ ನಮ್ದು 13 ಕ್ಯಾಂಡಿಡೇಟ್ ಇದಾವೆ, 13 ಕಡೆ ನಾವು ಫೋಕಸ್ ಮಾಡೋರು, 3 ಕಡೆ ಅಂತ ನಾವು ತಲೆ ಕೆಡ್ಸ್ಕೋದಿಲ್ಲ ರೀ. ಏನಿಲ್ಲ, ಆಲ್ರೆಡಿ ಅಡ್ಡಾಡಿ ಎಲ್ಲ ಮುಗಿಸ್ಬಿಟ್ಟಿದ್ರಿ. ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ. ಸೊ ಈಗೆಲ್ಲ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಬ್ಯಾಂಕ್ ಗಟ್ಟಿಯಾಗಿರ್ತೈತಿ. ಬ್ಯಾಂಕ್ ಅದೊಂದು ನಿಮಗೆ, ಯಾಕಂದ್ರೆ ಇಷ್ಟು ಗಟ್ಟಿಯಾಗಿರ್ತೈತಲ್ಲ, ಯಾರು ಡಿಪಾಸಿಟ್ರು ಅಂದ್ರೆ ರೈತರು ಎಂಪ್ಲಾಯಿಗಳು ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ. ಅಲ್ಲ ಹೋಗ್ಬೋದು, ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಈಗ ನಮ್ಮ ಕ್ಷೇತ್ರಕ್ಕೆ ಬರಬೇಡ ಅನ್ನೋಕ್ಕಾಗ್ತೈತೆ ರೀ, ಬರ್ಬೋದು, ಹೋಗ್ಬೋದು. ಮಾಡಲಿಲ್ಲ ಅವ್ರಿಗೆ ಒಳ್ಳೇದಾಗಲ್ಲ, ಮಾಡಲಿಲ್ಲ ಅದಕ್ಕೇನು ಬೇಡ ಅನ್ನೋದು. ಸರ್, ಈ ಒಂದು ಚುನಾವಣೆಯಲ್ಲೇ ಮಳೆ ಕೂಡ ಹರಿತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದೆ. ಯಾಕಂದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ PA ಒಬ್ರು 5 ಲಕ್ಷ ಕೊಟ್ಟಿದ್ದೀವಿ ನಾವು ಅನ್ನುವಂಥ ಮಾತು ಬಹಳಷ್ಟು ವೈರಲ್ ಆಗ್ತಾ ಇದೆ. ಈಗ ನನಗೇನು ಅನ್ಸೋದಿಲ್ಲ, ಯಾಕಂದ್ರೆ ನೋಡ್ರಿ, ಒಂದೊಂದು ವಿಷಯಗಳು ಎಲ್ಲರಂಗೆ ಚರ್ಚೆಗೆ ಬಂದಿರ್ತಾವ್ರೆ. ಅಂದ್ರೆ ಅದನ್ನ ಅಂದ್ರೆ ಈಗ ಪೊಲಿಟಿಕಲ್ ಪಾರ್ಟಿಗಳು ಒಂದು ಸಣ್ಣ ವಿಷಯ ಇಟ್ಕೊಂಡು ದೊಡ್ಡ ಮಾಡ್ತಿರ್ತಾರೆ ಎಲೆಕ್ಷನ್ದಾಗ. ನನಗೆ ನಂಗೆ ಆಗೈತೆ ಅಂತ ಅನ್ಸೋದಿಲ್ಲ ರೀ. ಅವ್ರು ಯಾಕೆ ಹಂಗೆ ಸ್ಟೇಟ್ಮೆಂಟು ಗೊತ್ತಿಲ್ಲ, ಅವ್ನು ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ ರೀ. ಆ ಥರ ಏನು ಆಗಿಲ್ಲ ರೀ. ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ. 19 ತಾರೀಕು ನಿಮ್ಗೆ ಒಳ್ಳೆಯ ಸುದ್ದಿ ಹೇಳ್ತೀವಿ, ನಿಮಗೆಲ್ಲ ಖುಷಿ ಕೊಡ್ತೀವಿ. ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರು ಒಳ್ಳೇದು ಮಾಡಿ ಇಷ್ಟ ಬೈತಾರೆ. ಸೊ ಈಗ ಸೌದಿಯವ್ರು ಎಂಟ್ರಿ ಕೊಟ್ಟಿರೋ ಹವಾ ನೋಡಿದ್ರೆ, ಅಂದರೆ ಶಕ್ತಿ ಪ್ರದರ್ಶನ ಅಷ್ಟು ಮಾಡಿ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಟೀಮ್ ಕಟ್ಕೊಂಡು ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೆಲ್ಲ ನೋಡಿದ್ರೆ ಏನೋ ಒಂದು ದೊಡ್ಡ ಸ್ಕೆಚ್ ರೆಡಿ ಆಗ್ತಿರೋ ಥರ ಕಾಣಿಸ್ತಿದೆ. ಹೇಳಿ ಕೇಳಿ ಮಾತುಕತೆ ಆದಮೇಲೂ ಅಲ್ಲಿ ಅಥಣಿ ಕಡೆ, ಕಾಗವಾಡ ಕಡೆಗೆಲ್ಲ ಜಾರಕಿಹೊಳಿ ಬ್ರದರ್ಸ್ ಹೋಗಿದ್ದೇ ಹೌದಾದರೆ, ಅಂದರೆ ಕ್ಯಾಂಡಿಡೇಟ್ ವಾಪಸ್ ಆಗದೇ ಇದ್ದರೆ ಸೌದಿಯವರು ಆಗ ಹಠಕ್ಕೆ ಬೀಳಬಹುದು. ತನ್ನ ರಾಜಕಾರಣದ ಇರುಸು ಮುರಸಿನಿಂದಾಗಿ, ಸೇಡಿನಿಂದಾಗಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೆಡೆಮುರಿ ಕಟ್ಟೋದಕ್ಕೋಸ್ಕರ ಹಳೆ ಸೇಡು, ಹಳೆ ಬೇಜಾರೆಲ್ಲ ಮರೆತು ರಮೇಶ್ ಕತ್ತಿ ಅವ್ರ ಜೊತೆ ಕೈ ಜೋಡಿಸಿ ಬಿಟ್ಟರೆ ಬೆಳಗಾವಿಯಲ್ಲಿ ಗೇಮ್ ಚೇಂಜ್ ಆಗಿಬಿಡುತ್ತೆ. ಅಂತಹ ಸಮೀಕರಣ ಈಗ ಆಗ್ತಿದೆ. ಸೌದಿ ಅಧಿಕೃತ ಎಂಟ್ರಿ ಬೆನ್ನಲ್ಲೇ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಬೇಕಾದರೂ ಆಗಬಹುದು. ಬಾಲಚಂದ್ರ ಜಾರಕಿಹೊಳಿ ಅವರು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಏನದು ಅಂತ ಕೇಳಿದ್ರೆ, ದೀಪಾವಳಿ ಆದಮೇಲೆ ನೋಡಿ ಕತ್ತಿಗೆ ಏನಾಗುತ್ತೆ ಅನ್ನೋ ರೀತಿ ಇದೆ ಇದು. ಬೆಳಗಾವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ದೀಪಾವಳಿ ಆದಮೇಲೆ ನೋಡ್ತೀರಿ ಅಂತ. ಯಾವ ರೀತಿ? ತಮ್ಮ ಫ್ಯಾಮಿಲಿ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಚುನಾವಣೆ ಗೆದ್ವಿ ಅನ್ನೋ ಕಾರಣಕ್ಕೆ ಕತ್ತಿ ಫ್ಯಾಮಿಲಿ ಅಟ್ಯಾಕು, ವೈಯಕ್ತಿಕ ವಾಗ್ದಾಳಿಗಳು ಜಾಸ್ತಿ ಆಗಿವೆ. ಇವೆಲ್ಲ ಸರಿ ಇಲ್ಲ, ಇದು ಒಳ್ಳೆ ಅಭಿರುಚಿನೇ ಅಲ್ಲ. ಚುನಾವಣೆ ಗೆದ್ದರೂ ಸೋತರೂ ಸರಿಯಾಗಿರಬೇಕು. ಈ ರೀತಿ ವೈಯಕ್ತಿಕ ದಾಳಿಗೆಲ್ಲ ಬಳಸೋದು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈ ರಮೇಶ್ ಕತ್ತಿ ಅವ್ರು ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಅವರ ಮಾತುಗಳೆಲ್ಲ. ಮತ್ತು ಸ್ಟೇಟ್ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅವ್ರ ಕವರೇಜ್ ಆಗ್ತಿದೆ, ಇಂಟರ್ವ್ಯೂ ಆಗ್ತಿದೆ. ರಮೇಶ್ ಕತ್ತಿ ಅವರು ಮತ್ತೆ ಮೀಸೆ ತಿರುಗೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಜಾರಕಿಹೊಳಿ ಫ್ಯಾಮಿಲಿ ನಿದ್ದೆಗೆಡಿಸಿದೆ. ಸವಾಲು ಹಾಕಿದ್ದಾರೆ, ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ ಜಾರಕಿಹೊಳಿ. ಏನಂತ? 20 ದಿನಗಳಿಂದ ನಮ್ಮ ವಿರುದ್ಧ ಬಹಳ ಮಾತಾಡಿದ್ದಾರೆ ಪಾಪ, ನಾವು ವಾಪಸ್ಸು ಮಾತಲ್ಲಿ ಕೊಡಲ್ಲ, ಬೇರೆ ರೀತಿಯಲ್ಲಿ ಕೊಡ್ತೀವಿ ಅಂತ. ಅಂದರೆ ಕಾನೂನು ಹೋರಾಟ. ಯಾವುದಕ್ಕೆ ಕಾನೂನು ಹೋರಾಟ? ಎಲೆಕ್ಷನಲ್ಲಿ ಏನಾದರೂ ಗೋಲ್ಮಾಲ್ ಆಗಿದೆಯಾ ಅಥವಾ ಯಾವ ರೀತಿದು ಅನ್ನೋದು ಗೊತ್ತಿಲ್ಲ. ದೀಪಾವಳಿ ಬಳಿಕ ಕಾನೂನು ದಾರಿಯಲ್ಲಿ ಶಾಕ್ ಕೊಡ್ತೀವಿ ಅಂತ. ನಮ್ಮ ಕುಟುಂಬ ಅಷ್ಟೇ ಅಲ್ಲ, ಪ್ಯಾನಲ್ ಸದಸ್ಯರು ಕೂಡ ಕಾನೂನು ಸಮರಕ್ಕೆ ಮುಂದಾಗಲಿದ್ದಾರೆ. ಮೋಸ್ಟ್ಲಿ ಹುಕ್ಕೇರಿಯಲ್ಲಿ ಎಲೆಕ್ಷನ್ನೇ ಸರಿಯಾಗಿ ನಡೆದಿಲ್ಲ ಅಂತನ ಈ ಅಷ್ಟಕ್ಕಷ್ಟು ಗೆದ್ದುಕೊಂಡು ಬಿಟ್ಟಿದೆ ಇವರು ಟೀಮು, ಕತ್ತಿ ಟೀಮು. ಬಹಳ ದೊಡ್ಡ ಮರ್ಮಾಘಾತ ಅದು. ಸತೀಶ್ ಜಾರಕಿಹೊಳಿ ಅವರು ಖುದ್ದು ಹೋಗಿ ಓಡಾಡಿ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿಷ್ಠೆಯಾಗಿ ತಗೊಂಡು ಅಣ್ಣ ತಮ್ಮ ಎಲ್ಲ ಒಟ್ಟಾಗಿ ಕೆಲಸ ಮಾಡಿ
ರಮೇಶ್ ಜಾರಕಿಹೊಳಿ ಅವರೊಬ್ರು ಇರಲಿಲ್ಲ, ಅದಕ್ಕೆ ಸೋಲಾಯಿತು ಅಂತ ಆಮೇಲೆ ಹೇಳಿದ್ರು, ದೊಡ್ಡ ಶಕ್ತಿನೇ ನಾವು ದೂರ ಇಟ್ಬಿಟ್ವಿ ಎಲೆಕ್ಷನಲ್ಲಿ ಅಂತ. ಆದರೂ ಒಬ್ಬರು ಮಿನಿಸ್ಟರು ಇಷ್ಟು ಪ್ರತಿಷ್ಠೆಯಾಗಿ ತೊಗೊಂಡಿದ್ದು ಚುನಾವಣೆ ಆಗಿತ್ತಲ್ವ, ಅದು ಸೋಲಾಗಿದೆ. ಈ ಕಾನೂನು ಹೋರಾಟ ಪ್ಯಾನಲ್ ಸದಸ್ಯರು ಮಾಡ್ತಾರೆ ಅಂತಿದ್ದಾರೆ. ಸೊ ಹುಕ್ಕೇರಿ ಚುನಾವಣೆಯಲ್ಲಿ ಏನೋ ಗೋಲ್ಮಾಲ್ ಆಗಿ ರಿಸಲ್ಟು ಚೇಂಜ್ ಮಾಡ್ತೀವಿ ಅನ್ನೋ ಅರ್ಥನ ಇದು, ಯಾವ ಬಗೆಯಲ್ಲಿ ಅನ್ನೋದು ಗೊತ್ತಾಗ್ತಿಲ್ಲ. ದೀಪಾವಳಿ ಆದಮೇಲೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಿದ್ದಾರೆ. ಸೊ ಆ ಥರ ಏನಾದರೂ ಕಾನೂನು ಹೋರಾಟ ಮತ್ತೊಂದು ಅಂತ ಜಾರಕಿಹೊಳಿ ಬ್ರದರ್ಸ್ ಕೈ ಹಾಕಿದ್ರೆ ರಮೇಶ್ ಕತ್ತಿ ಅವರು ಮತ್ತೆ ಗಾಯವಾದ ಹುಲಿ ಥರ ಆಗ್ಬಿಡ್ಬಹುದು, ಕೆಣಕದಂಗೆ ಆಗ್ಬಿಡ್ಬೋದು. ಸೊ ಆಗ DCC ಬ್ಯಾಂಕ್ನ ಚುನಾವಣೆ ಇನ್ನಷ್ಟು ರೋಚಕ ಹಂತಕ್ಕೆ ಹೋಗುತ್ತೆ. ಜಿದ್ದಿ ಜಾರಕಿಹೊಳಿ ಬ್ರದರ್ಸ್ ಹಣಿಯಲೇಬೇಕು ಅನ್ನೋ ರೀತಿಯ ರಂಗೇರತ್ತೆ, ಡೌಟ್ ಇಲ್ಲ. ಸೊ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನು ಟ್ವಿಸ್ಟ್ ಕೊಡ್ತಾರೆ ದೀಪಾವಳಿ ಆದಮೇಲೆ ಅನ್ನೋದು ಈಗ ಬಹಳ ಸಂಚಲನ ಸೃಷ್ಟಿ ಮಾಡಿದೆ. ಬೆಳಗಾವಿ ಪಾಲಿಟಿಕ್ಸ್ ತೂಕವೇ ಹಾಗೆ, ಅದು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿ ನೋಡೋಕ್ಕಾಗಲ್ಲ, ಎಲ್ಲೆಲ್ಲಿಗೋ ಲಿಂಕ್ ಇರುತ್ತೆ. ರಾಜ್ಯ ಮಟ್ಟಕ್ಕಂತೂ ದೊಡ್ಡ ಲಿಂಕೇ ಇದೆ ಬೆಳಗಾವಿ ಪಾಲಿಟಿಕ್ಸ್ಗೂ ಮತ್ತು ರಾಜ್ಯ ರಾಜಕಾರಣಕ್ಕೂ. ಸೊ ಬಾಲಚಂದ್ರ ಜಾರಕಿಹೊಳಿ ಅವರು ಬಿಟ್ಟಿರುವ ಈ ಟ್ರೇಲರು, ಸವದಿ ಅವರ ಎಂಟ್ರಿ, ಅಶ್ವಮೇಧ ಕುದುರೆಯನ್ನು ಕಟ್ ಹಾಕ್ತೀನಿ ಅಂತ ಚಾಲೆಂಜ್ ಹಾಕಿರೋದು ರಮೇಶ್ ಕತ್ತಿ. DCC ಬ್ಯಾಂಕ್ ಅಂತ ಅಲ್ಲ, ಎಲ್ಲದರಲ್ಲೂ ಈಗ ಇನ್ನು ಮುಂದೆ ಸುಂಟ್ರ ಗಾಳಿ ಹೇಳುತ್ತೆ ಅಂತ ಹೇಳಿದ್ದಾರೆ ಅವರು. ರಮೇಶ್ ಕತ್ತಿ ಏನು ಹೇಳಿದ್ದಾರೆ, ಸುಂಟ್ರ ಗಾಳಿ ಹೇಳುತ್ತೆ, ಯಮಕನ ಮರಡಿಗೂ ಹೋಗ್ತೀನಿ, ಅರಭಾವಿಗೂ ಹೋಗ್ತೀನಿ, ಗೋಕಾಕ್ಗೂ ಹೋಗ್ತೀನಿ, ಸುಂಟ್ರ ಗಾಳಿ ಇಡೀ ಉತ್ತರ ಕರ್ನಾಟಕ ಆವರಿಸ್ಕೊಳ್ಳುತ್ತೆ, ಇಲ್ಲಿಂದ ಶುರುವಾಗಿದೆ ಅಂತ ದೊಡ್ಡ ಸಂದೇಶವನ್ನು ಕೊಟ್ಟಿದ್ರು ರಮೇಶ್ ಕತ್ತಿ. ಈಗ ಕುದುರೆ ಕಟ್ ಹಾಕ್ತೀನಿ ಅಂದಿದ್ದಾರೆ. ಕಟ್ ಹಾಕ್ಲಿ ಅವ್ರು, ನಾವು ಓಡ್ತೀವಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಮ್ಮ ಪ್ರಯತ್ನ ನಾವು ಮಾಡಿ ತೋರಿಸ್ತೀವಿ, ಅಷ್ಟಕ್ಕಷ್ಟು ಗೆದ್ದು ನಮ್ಮದೇ ಅಧ್ಯಕ್ಷ ಕುರ್ಚಿ ಅಂತ ಪ್ರತಿ ಸವಾಲು ಆ ಕಡೆಯಿಂದ. ಸೊ ಈಗ ಇನ್ನಷ್ಟು ರಂಗೇರಿಸಿಕೊಂಡ ಬೆಳಗಾವಿ DCC ಚುನಾವಣೆ ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.